ನಟ ದರ್ಶನ್ ಅವರೇ ಒಂದಷ್ಟು ಅಮೌಂಟ್ ಅನ್ನ ಹಾಕಿ ತಾತ್ಕಾಲಿಕವಾಗಿ ಒಂದು ಸಮಾಧಿಯನ್ನ ನಿರ್ಮಿಸುವಂತಹ ಕಾರ್ಯಕ್ಕೆ ದರ್ಶನ್ ಅವರು ಕೈ ಹಾಕಿದ್ರು. ಮಳೆಗಾಲ ಜೋರಾಗಿ ಆರಂಭ ಆಗಿದ್ದೇ ಆದ್ರೆ ಅರ್ಜುನನನ್ನ ಸಮಾಧಿ ಮಾಡಿರುವಂತಹ ಜಾಗ ಕೊಚ್ಚಿಕೊಂಡು ಹೋಗುತ್ತೆ, ಹಾಗಾಗಿ ಅಲ್ಲೊಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ರು. ಇಂತಹ ಅರ್ಜುನ ಆನೆ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ, ಸಾಕಷ್ಟು ಪುಂಡಾನೆಗಳನ್ನ ಹಿಡಿದಿದ್ದಾನೆ, ಸಾಕಷ್ಟು ಜನರ ಜೀವವನ್ನ ಉಳಿಸಿದ್ದಾನೆ. ಸಮಾಧಿ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿದ್ದು ಅದೇ ನಟ ದರ್ಶನ್ ಅವರು. ಈಗ ಅವರ ಕನಸು ಈಡೇರಿದೆ ಅಂತ ಹೇಳಬೇಕು. ಅಂಬಾರಿಯನ್ನ ಹೊತ್ತಂತಹ ಅಂದ್ರೆ 8 ಬಾರಿ ದಸರಾದ ಅಂಬಾರಿಯನ್ನ ಹೊತ್ತಂತಹ ಅರ್ಜುನ 1990ರಿಂದ 2023 ತನಕ ಸತತ 33 ವರ್ಷಗಳ ಕಾಲ ದಸರಾದಲ್ಲಿ ಪಾಲ್ಗೊಂಡಂತಹ ಏಕೈಕ ಆನೆ ಅಂತಾನೆ ಹೇಳ್ಬೋದು. ಈ 33 ವರ್ಷಗಳ ಕಾಲ ದಸರಾದಲ್ಲಿ ಪಾಲ್ಗೊಂಡಂತಹ ಅರ್ಜುನ ಅಂಬಾರಿಯನ್ನ ಹೊತ್ತಂಥದ್ದು 8 ವರ್ಷಗಳ ಕಾಲ. ಈ 8 ವರ್ಷಗಳ ಕಾಲ ಅರ್ಜುನ ಏನು ಅಂಬಾರಿಯನ್ನ ಹೊರ್ತಾ ಇದ್ದ ಅದನ್ನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇರಲಿಲ್ಲ. ಇಂತಹ ಅರ್ಜುನ ಕೇವಲ ಅಂಬಾರಿ ಹೊರೋದಕ್ಕೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸೇರಿದಂತೆ ದೇಶದಲ್ಲಿ ವಿವಿಧ ಕಡೆಗಳಲ್ಲಿ ಏನು ಪುಂಡಾನೆಗಳು ಹಾವಳಿಯನ್ನ ಇಡ್ತಾವೆ, ರೈತರಿಗೆ ತೊಂದರೆಯನ್ನ ಕೊಡ್ತಾವೆ, ಸಾಕಷ್ಟು ಜನರ ಜೀವವನ್ನ ತೆಗಿತಾವೆ, ಅಂತಹ ಆನೆಗಳನ್ನ ಹಿಡಿಯೋದಕ್ಕೆ ಇಡೀ ದೇಶದಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಎಲ್ಲಾದ್ರೂ ಒಂದು ಪುಂಡಾನೆ ಬಂತು, ಆ ಆನೆಯನ್ನ ಹಿಡಿಯೋದಕ್ಕೆ ಅಲ್ಲಿರುವ ಆನೆಗಳಿಗೆ ಆಗ್ತಾ ಇಲ್ಲ, ಅಂದ್ರೆ ಆಯಾ ರಾಜ್ಯದಲ್ಲಿ ಇರುವ ಆನೆಗಳಿಗೆ ಆಗ್ತಾ ಇಲ್ಲ, ಅಲ್ಲಿನ ಅರಣ್ಯ ಸಿಬ್ಬಂದಿಗೆ ಆಗ್ತಾ ಇಲ್ಲ ಅಂತಂದಾಗ ಅವರಿಗೆ ಕಣ್ಣಿಗೆ ಕಾಣ್ತಾ ಇದ್ದಂಥದ್ದು ಕರ್ನಾಟಕದಲ್ಲಿ ಅಂಬಾರಿಯನ್ನ ಹೊತ್ತು ಇಡೀ ದೇಶದ ಗಮನವನ್ನ ತನ್ನತ್ತ ಸೆಳೆದಿದ್ದಂತಹ ಅರ್ಜುನ ಆನೆಯ ಕಡೆಗೆ. ಇಂತಹ ಅರ್ಜುನ ಆನೆ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ, ಸಾಕಷ್ಟು ಪುಂಡಾನೆಗಳನ್ನ ಹಿಡಿದಿದ್ದಾನೆ, ಸಾಕಷ್ಟು ಜನರ ಜೀವವನ್ನ ಉಳಿಸಿದ್ದಾನೆ. ಇಂತಹ ಅರ್ಜುನ ತನ್ನ ಕೊನೆಯ ಕಾರ್ಯಾಚರಣೆಯಾಗಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಪುಂಡಾನೆಗಳನ್ನ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ್ದ. ಈ ಸಾವಿನಲ್ಲೂ ಸಹ ಅನೇಕ ಜನರ ಪ್ರಾಣವನ್ನ ಈ ಅರ್ಜುನ ಉಳಿಸಿದ್ದ ಅಂತಂದ್ರೆ ತಪ್ಪಾಗಲ್ಲ. ಆನೆಯ ಮಾವುತರು, ಅರಣ್ಯ ಇಲಾಖೆ, ಫಾರೆಸ್ಟ್ ಸಿಬ್ಬಂದಿ ಈ ಎಲ್ಲರ ಮೇಲೆ ಎರಗಿ ಬಂದಂತಹ ಆನೆಯನ್ನ ಅರ್ಜುನ ತಡೆದು ನಿಲ್ಲಿಸುವುದರ ಮೂಲಕ ವೀರ ಮರಣವನ್ನ ಅಪ್ಪಿದ್ದ ಅಂತ ಹೇಳಬಹುದು. ಇಂತಹ ಅರ್ಜುನನಿಗೆ ಈತ ಮಾಡಿದ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸುವುದಕ್ಕೆ ಆತನಿಗೆ ಒಂದು ಸಮಾಧಿಯನ್ನ ಸಹ ನಿರ್ಮಾಣ ಮಾಡಬೇಕು ಅಂತ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ದರ್ಶನ್ ಅವರು ಮೊದಲ ಬಾರಿಗೆ ಧ್ವನಿಯನ್ನ ಎತ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಕೊಳ್ಳುವ ಮೂಲಕ ಅರ್ಜುನನ ಸ್ಮಾರಕವನ್ನ ನಿರ್ಮಾಣ ಮಾಡಿ, ಮಳೆಗಾಲ ಹತ್ತಿರ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಮಳೆಗಾಲ ಜೋರಾಗಿ ಆರಂಭ ಆಗಿದ್ದೇ ಆದ್ರೆ ಅರ್ಜುನನನ್ನ ಸಮಾಧಿ ಮಾಡಿರುವಂತಹ ಜಾಗ ಕೊಚ್ಚಿಕೊಂಡು ಹೋಗುತ್ತೆ, ಹಾಗಾಗಿ ಅಲ್ಲೊಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ರು. ಆ ಮನವಿಯನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟ ನಂತರ ರಾಜ್ಯ ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡದೇ ಇರುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರೇ ಒಂದಷ್ಟು ಅಮೌಂಟ್ ಅನ್ನ ಹಾಕಿ ತಾತ್ಕಾಲಿಕವಾಗಿ ಒಂದು ಸಮಾಧಿಯನ್ನ ನಿರ್ಮಿಸುವಂತಹ ಕಾರ್ಯಕ್ಕೆ ದರ್ಶನ್ ಅವರು ಕೈ ಹಾಕಿದ್ರು. ಅವರ ಅಭಿಮಾನಿಗಳು ಒಂದಷ್ಟು ಕಲ್ಲುಗಳನ್ನ ಸಹ ತೆಗೆದುಕೊಂಡು ಹೋಗಿ ಅಲ್ಲಿ ನೆಟ್ಟು ಬಂದದ್ದು. ಅದಾದ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದು. ದರ್ಶನ್ ಅವರ ಅಭಿಮಾನಿಗಳು ಒಂದಷ್ಟು ಜನ ಸುಮ್ಮನೆ ಅರ್ಜುನನ ಹೆಸರಿನಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಂಟ್ರವರ್ಸಿ ಆಗಿದ್ದು. ಇದೆಲ್ಲವೂ ಕೂಡ ಎಲ್ಲರಿಗೂ ಸಹ ಗೊತ್ತೇ ಇದೆ. ಆದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ರಾಜ್ಯ ಸರ್ಕಾರ ಕೊನೆಗೂ ಸಹ ಈ ಎಲ್ಲರ ಒತ್ತಡಕ್ಕೆ ಮಣಿದು ನಟ ದರ್ಶನ್ ಅವರ ಒಂದು ಪೋಸ್ಟ್ಗೂ ಕೂಡ ಮಣಿದಿದ್ದಾರೆ ಅಂತಾನೆ ಹೇಳ್ಬೇಕು. ಅವರು ಪ್ರಸ್ತುತ ಯಾವುದೇ ಕಂಡೀಷನ್ ಅಲ್ಲಿ ಇರಲಿ, ಒಂದು ಆರೋಪವನ್ನು ಹೊತ್ತು ಅವರು ಜೈಲಿನಲ್ಲಿ ಇದ್ದಾರೆ, ಅದನ್ನ ಹೊರತುಪಡಿಸಿದರೆ ಬಟ್ ಅರ್ಜುನನ ಸಮಾಧಿ ವಿಚಾರದಲ್ಲಿ ಮೊದಲು ಧ್ವನಿ ಎತ್ತಿದ್ದು ಅದೇ ನಟ ದರ್ಶನ್ ಅವರು. ಈಗ ಅವರ ಕನಸು ಈಡೇರಿದೆ ಅಂತ ಹೇಳಬೇಕು. ರಾಜ್ಯ ಸರ್ಕಾರ ಇದನ್ನೆಲ್ಲ ಗಮನಿಸಿ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದೆ. ಸಚಿವರಾದಂತಹ KN ರಾಜಣ್ಣ, ಅರಸೀಕೆರೆಯ ಶಾಸಕರಾದಂತಹ ಶಿವಲಿಂಗೇಗೌಡ, ಹಾಸನದ ಸಂಸದರಾದಂತಹ ಶ್ರೇಯಸ್ ಪಟೇಲ್, ಹೀಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು, ಜೊತೆಗೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಎಲ್ಲರೂ ಸೇರಿ ಅರ್ಜುನನ ಸಮಾಧಿಯ ಬಳಿ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನ, ಉದ್ಘಾಟನಾ ಕಾರ್ಯಕ್ರಮವನ್ನ, ಸಮಾಧಿ ಮಾಡೋದಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅಧಿಕೃತವಾಗಿ ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ನಾಂದಿಯನ್ನ ಹಾಡಿದ್ದಾರೆ ಅಂತ ಹೇಳ್ಬೇಕು. ನಿಜವಾಗ್ಲೂ ಇದು ಸರ್ಕಾರದ ಕಡೆಯಿಂದ ಸ್ವಾಗತಾರ್ಹ ವಿಷಯ ಅಂತಾನೆ ಹೇಳ್ಬೇಕು.
ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಅರ್ಜುನನ ಸಮಾಧಿ ವಿಚಾರದಲ್ಲಿ ಧ್ವನಿ ಎತ್ತಿದ್ದಂತಹ ನಟ ಇವತ್ತು ಜೈಲಿನಲ್ಲಿ ಒಂದು ಕೊಲೆಯ ಆರೋಪದಲ್ಲಿ ಆರೋಪಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬೇಕು. ಏನನ್ಸುತ್ತೆ ಓವರ್ ಆಲ್ ಈ ಅರ್ಜುನನ ಇಶ್ಯೂನ ನೋಡಿದಾಗ, ಅರ್ಜುನನ ವಿಷಯದಲ್ಲಿ ನಟ ದರ್ಶನ್ ಅವರು ಎತ್ತಿದ್ದಂತಹ ಧ್ವನಿಯನ್ನ ನೋಡಿದಾಗ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.